ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 13ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಮೊದಲ ಜಾಗತಿಕ MS ಸ್ವಾಮಿನಾಥನ್ ಪ್ರಶಸ್ತಿ 2025ರ ವಿಜೇತ ಡಾಕ್ಟರ್ ಅಡೆಮೊಲಾ ಅಡೆನ್ಲೆ ಯಾವ ದೇಶದವರು? ಚಾಡ್, ಬೆನಿನ್, ಕ್ಯಾಮರೂನ್, ನೈಜೀರಿಯಾ. ಸರಿಯಾದಂಥ ಉತ್ತರ ನೈಜೀರಿಯಾ. ಈಗ ನೈಜೀರಿಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ನೈಜೀರಿಯಾ ಇರೋದು ಆಫ್ರಿಕಾ ಖಂಡದಲ್ಲಿ. ಇದರ ರಾಜಧಾನಿ ಅಬೂಜಾ. ಇಲ್ಲಿನ ಅಧಿಕೃತ ಕರೆನ್ಸಿ ನೈರಾ. ಅಧಿಕೃತ ಭಾಷೆ ಇಂಗ್ಲೀಷ್. ನೈಜೀರಿಯಾದ ಅಧ್ಯಕ್ಷರು ಬೋಲಾ ಅಹಮದ್ ಟಿನುಬು. ನೈಜೀರಿಯಾ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮತ್ತು ಜಾಗತಿಕವಾಗಿ 6ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ನೈಜೀರಿಯಾ ಆಫ್ರಿಕಾದ ಅತಿ ದೊಡ್ಡ ತಾಳೆ ಎಣ್ಣೆ ಉತ್ಪಾದಕ ದೇಶವೂ ಕೂಡ ಆಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶದ 38ನೇ ಬೊಗೊಟಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ 2026ಕ್ಕೆ ಭಾರತವನ್ನು ಗೌರವ ಅತಿಥಿ ಎಂದು ಆಯ್ಕೆ ಮಾಡಲಾಗಿದೆ? ಬ್ರೆಜಿಲ್, ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್. ಸರಿಯಾದಂಥ ಉತ್ತರ ಕೊಲಂಬಿಯಾ. ಈಗ ಕೊಲಂಬಿಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ಕೊಲಂಬಿಯಾ ಇರೋದು ದಕ್ಷಿಣ ಅಮೇರಿಕಾ ಖಂಡದಲ್ಲಿ. ಕೊಲಂಬಿಯಾದ ರಾಜಧಾನಿ ಬೊಗೊಟಾ. ಇಲ್ಲಿನ ಅಧಿಕೃತ ಕರೆನ್ಸಿ ಪೇಸೋ. ಅಧಿಕೃತ ಭಾಷೆ ಸ್ಪ್ಯಾನಿಷ್. ಕೊಲಂಬಿಯಾದ ಅಧ್ಯಕ್ಷರು ಗುಸ್ಟಾವೋ ಪೆಟ್ರೋ. ಇಲ್ಲಿನ ಉಪಾಧ್ಯಕ್ಷರು ಫ್ರಾನ್ಸಿಯಾ ಮಾರ್ಕ್ವೇಸ್. ಮುಂದಿನ ಪ್ರಶ್ನೆ. IIT ದೆಹಲಿ ಮತ್ತು IIT ಗಾಂಧಿನಗರದ ಪ್ರಕಾರ ಮೊದಲ ಜಿಲ್ಲಾ ಪ್ರವಾಹ ತೀವ್ರತೆ ಸೂಚ್ಯಂಕದಲ್ಲಿ ಯಾವ ಜಿಲ್ಲೆ ಅತ್ಯುನ್ನತ ಸ್ಥಾನದಲ್ಲಿದೆ? ಉಜ್ಜಯಿನಿ ಮಧ್ಯಪ್ರದೇಶ, ಮೆಹಬೂಬ್ ನಗರ್ ತೆಲಂಗಾಣ, ಪಾಟ್ನಾ ಬಿಹಾರ್, ಜಾಮ್ನಗರ್ ಗುಜರಾತ್. ಸರಿಯಾದಂಥ ಉತ್ತರ ಪಾಟ್ನಾ ಬಿಹಾರ್. ಈಗ ಬಿಹಾರದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ಬಿಹಾರದ ರಾಜಧಾನಿ ಪಾಟ್ನಾ. ಇಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು. ಇಲ್ಲಿನ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್ ಅವರು. ಬಿಹಾರದ ರಾಜ್ಯ ಪಕ್ಷಿ ಮನೆಗುಬ್ಬಚ್ಚಿ ಅಥವಾ ಹೌಸ್ ಪ್ಯಾರೋ. ಬಿಹಾರದಲ್ಲಿ ಒಟ್ಟು 38 ಜಿಲ್ಲೆಗಳಿವೆ. ಇತ್ತೀಚೆಗೆ ಪ್ರತಿ ಮತಗಟ್ಟೆಗೆ 1200ಕ್ಕಿಂತ ಕಡಿಮೆ ಮತದಾರರನ್ನು ಹೊಂದಿರುವ ಮೊದಲ ರಾಜ್ಯ ಮತ್ತು ಚುನಾವಣಾ ಆಯೋಗವು ಘೋಷಿಸಿದ ಅಖಿಲ ಭಾರತ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ನಡೆಸಿದ ಮೊದಲ ರಾಜ್ಯ ಬಿಹಾರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಟಾಟಾ ಆಟೋಕಾಂಪ್ ಯಾವ ದೇಶದ IAC ಗುಂಪನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಿ ಘೋಷಿಸಿತು? ಸ್ಲೋವಾಕಿಯಾ, ಪೋಲೆಂಡ್, ಉಕ್ರೇನ್, ಹಂಗೇರಿ. ಸರಿಯಾದಂಥ ಉತ್ತರ ಸ್ಲೋವಾಕಿಯಾ.
ಈಗ ಸ್ಲೋವಾಕಿಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾ. ಇಲ್ಲಿನ ಅಧಿಕೃತ ಕರೆನ್ಸಿ ಯೂರೋ. ಅಧಿಕೃತ ಭಾಷೆ ಸ್ಲೋವಾಕ್. ಸ್ಲೋವಾಕಿಯಾದ ಅಧ್ಯಕ್ಷರು ಪೀಟರ್ ಪೆಲ್ಲೆಗ್ರಿನಿ. ಇಲ್ಲಿನ ಪ್ರಧಾನಮಂತ್ರಿ ರಾಬರ್ಟ್ ಫಿಕೋ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ NCERT ಪಠ್ಯಕ್ರಮದಲ್ಲಿ ಯಾರ ಕುರಿತಾದ ಅಧ್ಯಾಯಗಳನ್ನು ಸೇರಿಸಲಾಗಿದೆ? ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೆಕ್ಷಾ, ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್, ಮೇಜರ್ ಸೋಮನಾಥ್ ಶರ್ಮಾ. ಮೇಲಿನ ಎಲ್ಲವು. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೆಕ್ಷಾ ಅವರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಮತ್ತು 1971ರ ಯುದ್ಧದ ಸಮಯದಲ್ಲಿ ತಮ್ಮ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಇವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ 1947-48ರ ಸಂಘರ್ಷದಲ್ಲಿ ಸಮಯದಲ್ಲಿ ಹುತಾತ್ಮರಾದ ಮಹಾವೀರ ಚಕ್ರವನ್ನು ಪಡೆದವರು. ಮೇಜರ್ ಸೋಮನಾಥ್ ಶರ್ಮಾ ಇವರು 1947ರಲ್ಲಿ ಶ್ರೀನಗರದ ವಿಮಾನ ನಿಲ್ದಾಣದ ರಕ್ಷಣೆಯ ಸಮಯದಲ್ಲಿ ತಮ್ಮ ಶೌರ್ಯಕ್ಕಾಗಿ ಪರಮ ವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿಯಾಗಿದ್ದಾರೆ. ಈಗ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಅಥವಾ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ನ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಇದರ ಧ್ಯೇಯವಾಕ್ಯ ವಿದ್ಯಾಯ ಅಮೃತಂ ಶ್ನುತೆ, ಕನ್ನಡದಲ್ಲಿ ಕಲಿಕೆಯ ಮೂಲಕ ಶಾಶ್ವತ ಜೀವನ. NCERT 1961ರಲ್ಲಿ ಸ್ಥಾಪಿತವಾಯಿತು. ಇದರ ಈಗಿನ ನಿರ್ದೇಶಕರು ಡಾಕ್ಟರ್ ದಿನೇಶ್ ಪ್ರಸಾದ್ ಸಕ್ಲಾನಿ. ಇದರ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಹಿಳಾ ಶಿ ಲೀಡ್ಸ್ 2ನ ಕಾರ್ಯಕ್ರಮದ 2ನೇ ಆವೃತ್ತಿಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಕೊಚ್ಚಿ, ಭುವನೇಶ್ವರ್, ಜೈಪುರ್, ನವದೆಹಲಿ. ಸರಿಯಾದಂಥ ಉತ್ತರ ನವದೆಹಲಿ. ಇತ್ತೀಚೆಗೆ ಸರ್ಕಾರಿ ಇ-ಮಾರ್ಕೆಟ್ ಪ್ಲೇಸ್ ತನ್ನ 9ನೇ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? 9 ಆಗಸ್ಟ್, 11 ಆಗಸ್ಟ್, 8 ಆಗಸ್ಟ್, 10 ಆಗಸ್ಟ್. ಸರಿಯಾದಂಥ ಉತ್ತರ 8 ಆಗಸ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.